ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಈ 2025ನೇ ಸಾಲಿನಲ್ಲಿ ಹಂಚಿಕೆ ವಿವಿಧ ಕೋರ್ಸ್ಗಳಿಗೆ ಸೀಟನ್ನ ಹಂಚಿಕೆ ಮಾಡಲಿಕ್ಕೆ ಈಗಾಗಲೇ ನಾವು ಆಪ್ಷನ್ ಎಂಟ್ರಿಯನ್ನ ಮಾಡಲಿಕ್ಕೆ ಹೇಳಿದ್ವಿ. ಅದರಂತೆ ಮಾಕ್ ಫಲಿತಾಂಶವನ್ನ ಸಹ ನಾವೀಗಾಗಲೇ ಪ್ರಕಟಣೆಗೊಳಿಸಿದ್ವಿ. ತಮ್ಗೆಲ್ಲರಿಗೂ ಗೊತ್ತಾಗಿದೆ, ತಾವು ಆಪ್ಷನ್ ಎಂಟ್ರಿ ಮಾಡುವಂತ ಸಂದರ್ಭದಲ್ಲಿ ಯಾವ್ದಾದ್ರು ಮಿಸ್ಟೇಕ್ ಮಾಡಿದೀರಾ, ನಿಮಗೆಕ್ಕಿಂತನೂ ನಿಮ್ಮ ಸ್ನೇಹಿತರು ಕಡಿಮೆ ರ್ಯಾಂಕ್ ಇದ್ದವರಿಗೆ ಒಳ್ಳೆ ಕಾಲೇಜ್ ಸಿಕ್ಕಿದ್ಯಾ, ಇಲ್ಲ ನಿಮಗೆ ಬೇಕಾಗಿದ್ದಂತ ಕಾಲೇಜು ನೀವು ಆಪ್ಷನ್ ಎಂಟ್ರಿ ಮಾಡಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಮಿಸ್ ಆಗಿದೆಯಾ ಅನ್ನುವಂಥದ್ದೆಲ್ಲ ತಮಗೊಂದು ಐಡಿಯಾ ಬಂದಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಮಾರ್ಕ್ ಫಲಿತಾಂಶದ ನಂತರ ನೀವು ಹೊಸದಾಗಿ ಆಪ್ಷನ್ ಹಾಕ್ಲಿಕ್ಕೆ ಇರುವಂತಹ ಆಪ್ಷನ್ ನ ಡಿಲೀಟ್ ಮಾಡ್ಲಿಕ್ಕೆ, ಇರುವಂತಹ ಆಪ್ಷನ್ಗಳನ್ನ ರೀಅರೇಂಜ್ ಮಾಡ್ಲಿಕ್ಕೆ ನಾವು ಸಮಯಾವಕಾಶವನ್ನ ಕೊಟ್ಟಿದ್ವಿ. 29/7/2025 5 ಗಂಟೆ ತನಕ ನಿಮಗೆ ಅವಕಾಶವನ್ನ ನಾವು ಕೊಟ್ಟಿದ್ದೀವಿ. ದಯಮಾಡಿ ಈ ಒಂದು ಸಮಯವನ್ನ ತಾವು ಸದುಪಯೋಗ ಪಡಿಸ್ಕೊಳ್ಳಿ ಅಂತೇಳಿ ನಾನು ವಿನಂತಿಯನ್ನ ಮಾಡಿಕೊಳ್ತಾ, ಮಾರ್ಕ್ ರಿಸಲ್ಟೇ ಅಂತಿಮನ, ಮಾರ್ಕ್ ರಿಸಲ್ಟ್ ಅಲ್ಲಿ ಬಂದಿರುವಂತಹ ಕಟ್ ಆಫ್ ಏನೇ ನಿಲ್ಲುತ್ತಾ, ಅಲ್ಲಿ ಸಿಕ್ಕಿರುವಂತಹ ಸೀಟೇ ನಮ್ಗೆ ಖಾತ್ರಿ ಆಗುತ್ತಾ, ಮತ್ತೆ ಈ ಬಾರಿ ಮಾರ್ಕ್ ರಿಸಲ್ಟ್ ಅನ್ನ ತುಂಬಾ ಕಡಿಮೆಗೆ ನಿಲ್ಸಿದ್ದಾರೆ, ಜಾಸ್ತಿಗೆ ನಿಲ್ಸಿದ್ದಾರೆ ಅನ್ನುವಂಥದ್ದೆಲ್ಲ ತಮ್ಮಲ್ಲಿ ಒಂದಷ್ಟು ಚರ್ಚೆಗಳಾಗ್ತಾ ಇರುತ್ತೆ. ನಾನು ಎಲ್ಲ ವಿದ್ಯಾರ್ಥಿಗಳು ಹಾಗೂ ಪೋಷಕರಲ್ಲಿ ಏನು ವಿನಂತಿ ಮಾಡುವಂತದ್ದು ಅಂತಂದ್ರೆ, ಮಾರ್ಕ್ ರಿಸಲ್ಟ್ ಅಲ್ಲಿ ನಾವ್ಯಾವ್ದನ್ನು ಕಟ್ ಆಫ್ ಅನ್ನ ನಿಲ್ಸುವಂತದ್ದಿರಲ್ಲ. ಸೀಟು ಮತ್ತೆ ಎಷ್ಟು ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಿರ್ತೀರಾ ಅದರ ಆಧಾರದ ಮೇಲೆ ತನ್ನಿಂದ ತಾನೇನೆ ನಿಲ್ಲುವಂತದ್ದು. ಉದಾಹರಣೆಗೆ 10 ಸೀಟ್ಗಳಿದ್ದು 20 ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಿದ್ರೆ ಟಾಪ್ 10 ವಿದ್ಯಾರ್ಥಿಗಳದ್ದು ಏನು ರ್ಯಾಂಕ್ ಇರುತ್ತೆ ಅಲ್ಲಿಗೆ ನಿಲ್ಲುವಂತದ್ದು ಒಂದು ಮಾರ್ಕ್ ಕಟ್ ಆಫ್. ಈ ಕಟ್ ಆಫ್ ಏನೇ ಅಂತಿಮನ? ಇಲ್ಲ, ಖಂಡಿತ ಇಲ್ಲ. ಯಾಕೆ ಅಂತಂದ್ರೆ ತಮ್ಗೆಲ್ಲ ಗೊತ್ತಿದೆ, ಮಾರ್ಕ್ ಆದ ನಂತರ ಸಹ ತಾವು ಆಪ್ಷನ್ ಅನ್ನ ಡಿಲೀಟ್ ಮಾಡುವಂತದ್ದು, ರೀಅರೇಂಜ್ ಮಾಡುವಂತದ್ದಕ್ಕೆಲ್ಲ ನಾವು ಅವಕಾಶವನ್ನ ಕೊಟ್ಟಿದೀವಿ. ಸಾಕಷ್ಟು ತಾವು ಅದ್ರ ಮೇಲೆ ಒಂದು ರಿಸರ್ಚ್ ಅನ್ನ ಮಾಡಿ ತಾವು ಬದಲಾವಣೆಗಳನ್ನ ಮಾಡ್ಕೊಂತೀರಾ. ಹಾಗಾಗಿ ಇದು ಅಂತಿಮ ಅಲ್ಲ, ವ್ಯತ್ಯಾಸ ಆಗುತ್ತೆ. ಆದ್ರೆ ನಿಮಗೆ ಒಂದು ಫೇರ್ ಐಡಿಯಾ ಬರುತ್ತೆ, ನಮ್ಮ ಸ್ಥಾನ ಎಲ್ಲಿದೆ, ನಮಗೆ ಎಲ್ಲಿ ಸಿಕ್ಬಹುದು ಅನ್ನುವಂಥದ್ದು ತಮಗೆ ಗೊತ್ತಾಗುತ್ತೆ. ಯಾಕೆಂತಂದ್ರೆ ನಾವು ರಿಸರ್ವೇಶನ್ನು ಇದೆಲ್ಲದನ್ನು ಆಧರಿಸಿನೇ ನಾವು ಅಲಾಟ್ ಮಾಡಿರುವಂತದ್ರಿಂದ ತಮ್ಗೆ ಒಂದು ಓವರ್ ಆಲ್ ಐಡಿಯಾ ಬರುತ್ತೆ ನಮ್ಗೆ ಎಲ್ಲಿ ನಿಲ್ಬಹುದು ಅಂತೇಳಿ. MCC ಅವರು ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ, KE ಅವರು ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡ್ತಾರಾ? ಯಾಕೆಂತಂದ್ರೆ MCC ಅವ್ರ ಟೈಮ್ ಟೇಬಲ್ ನ ಫಾಲೋ ಮಾಡಬೇಕು. ಇದು ಎಲ್ಲ ಒಂದಷ್ಟು ಪೋಷಕರಲ್ಲಿ ಗೊಂದಲ ಇರುತ್ತೆ. 29/7/2025 5 ಗಂಟೆ ತನಕ ನಾವು ಮಾರ್ಕ್ ರಿಸಲ್ಟ್ ಆ ನಂತರ ನಿಮಗೆ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದೀವಿ. ನಮ್ದು ಇದು ಲಾಸ್ಟ್ 29/7/2025 5 ಗಂಟೆ ನಂತರ ನಾವು ಟೈಮ್ ಅನ್ನ ಎಕ್ಸ್ಟೆಂಡ್ ಮಾಡಲ್ಲ. MCC ಅವರು 2 ದಿನ ಎಕ್ಸ್ಟೆಂಡ್ ಮಾಡಿದ್ದಾರೆ, ನಮಗೆ ಅದ್ರದ್ದು ಏನು ಪರಿಣಾಮ ಬೀಳಲ್ಲ. ಯಾಕೆಂದ್ರೆ ನಮಗೆ 30ರಿಂದ 6ನೇ ತಾರೀಕಿನ ತನಕ ಸ್ಟೇಟ್ ಕೌನ್ಸಿಲಿಂಗ್ ಮಾಡುವಂತದ್ದು ಕೇಳಿದ್ದಾರೆ. ಅವರು 2 ದಿನ ರಿಸಲ್ಟ್ ಲೇಟ್ ಆಗಿ ಮಾಡ್ತಾರೆ, ನಾವ್ 2 ದಿನ ರಿಸಲ್ಟ್ ಬೇಗ ಮಾಡ್ತಾರೆ. ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಅಲ್ಲಿ ಏನೂ ವ್ಯತ್ಯಾಸ ಆಗಲ್ಲ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಕೆಲವರು ಹೇಳ್ತಾರೆ ಇಲ್ಲ MCC ಅವರು ಫಸ್ಟ್ ಅಲಾಟ್ ಮಾಡ್ಬಿಟ್ರೆ ವಿದ್ಯಾರ್ಥಿಗಳೆಲ್ಲ ಅಲ್ಲಿ ಹೋಗ್ಬಿಡ್ತಾರೆ. ಹಂಗಿರಲ್ಲ. ಯಾಕೆಂತಂದ್ರೆ MCC ಅವರು ರಿಸಲ್ಟ್ ಅನ್ನ ಫಸ್ಟ್ ಅನೌನ್ಸ್ ಮಾಡಿದ್ರು ಸಹ 1-2 ದಿನದಲ್ಲಿ ನಾವು ಸಹ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತೀವಿ. ಹಾಗಾಗಿ ಅಲ್ಲಿ ರಿಸಲ್ಟ್ ಅನೌನ್ಸ್ ಆಗ್ತಿದಂಗೆನೆ ನಮ್ಮಿಂದ ಯಾರು ವಿದ್ಯಾರ್ಥಿಗಳು ಎಕ್ಸಿಟ್ ಆಗಲ್ಲ. ನಮ್ಮಲ್ಲಿ ಏನ್ ಅಲಾಟ್ ಮಾಡ್ತಾರೆ ಅಂತ ನೋಡಿ ಪೇರೆಂಟ್ಸ್ ಡಿಸೈಡ್ ಮಾಡುವಂತದ್ದಕ್ಕೆ ಅವಕಾಶ ಇರುತ್ತೆ. ಇದು 2ನೇ ರೌಂಡಿನ ನಂತರ ವೀಡ್ ಔಟ್ ಮಾಡುವಂತದ್ದು. ಅಂದ್ರೆ ಯಾರು MCC ನಲ್ಲಿ ಸೀಟ್ ತಗೊಂಡು ಅಡ್ಮಿಷನ್ ಆಗ್ತಾರೆ, ನಮ್ಮಲ್ಲಿ ಅವ್ರನ್ನ ಕೌನ್ಸಿಲಿಂಗ್ ಇಂದ ಬ್ಯಾನ್ ಮಾಡುವಂತ ಪ್ರಕ್ರಿಯೆ ಎಲ್ಲ 2ನೇ ಸುತ್ತಿನ ನಂತರ ನಡೆಯುತ್ತೆ. ಹಾಗಾಗಿ ಮೊದಲ ಸುತ್ತಿನಲ್ಲಿ MCC ನಲ್ಲೂ ಭಾಗವಹಿಸಿ ಮಕ್ಕಳು ಅಲಾಟ್ ಆಗುತ್ತೆ ಸೀಟು, ನಮ್ಮಲ್ಲೂ ಭಾಗವಹಿಸಿರ್ತೀರಾ ಅಲಾಟ್ ಆಗುತ್ತೆ. ತಾವು ಡಿಸೈಡ್ ಮಾಡ್ತೀರಾ ಎಲ್ಲಿ ಹೋಗ್ಬೇಕು, ಯಾವ್ದು ಸೂಕ್ತ ಅಂತೇಳಿ. ಅದನ್ನ ಉದಾಹರಣೆಗೆ ನೀವು MCCಗೆ ಹೋಯ್ತು ಅಂತಂದ್ರೆ ನಮ್ಮಲ್ಲಿ ಬಿಡುವಂತ ಸೀಟನ್ನ ನಾವು ಸೆಕೆಂಡ್ ರೌಂಡಿಗೆ ನಾವು ಹಾಕೊಂತೀವಿ. ಉದಾಹರಣೆ ನಮ್ಮಲ್ಲಿ ಹೋದ್ರಿ ಅಂತಂದ್ರೆ ಅದು MCC ಅವರು ಆ ಸೀಟನ್ನ ನೆಕ್ಸ್ಟ್ ರೌಂಡಿಗೆ ಅವ್ರು ಹಾಕಿಕೊಳ್ತಾರೆ. ಹಾಗಾಗಿ ಮೊದಲ ರೌಂಡ್ ಅಲ್ಲಿ MCC ಅವ್ರು 1-2 ದಿನ ಮೊದಲು, ನಾವು 1-2 ದಿನ ಮೊದಲು ರಿಸಲ್ಟ್ ಅನೌನ್ಸ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಆಗಲ್ಲ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ MCC ಅವ್ರು ಮೆಡಿಕಲ್ ಮಾತ್ರ ಮಾಡ್ತಾರೆ, ಅವರು ಅಡ್ಮಿಷನ್ಗೆ ಸ್ವಲ್ಪ ಸಮಯವನ್ನ ಕೊಡ್ತಾರೆ. ನಮ್ಮ ಅನಿವಾರ್ಯತೆ ಏನಿದೆ ಅಂತಂದ್ರೆ ವಿವಿಧ ಕೋರ್ಸ್ಗಳಿಗೆ ಮಾಡೋದ್ರಿಂದ ನಾವು ಸಾಕಷ್ಟು ಸಮಯವನ್ನ ಕೊಡ್ಬೇಕಾಗುತ್ತೆ. ಹಾಗಾಗಿ ನಮ್ಮ ಟೈಮ್ ಟೇಬಲ್ ನ ನಾವು ಫಾಲೋ ಮಾಡ್ತೀವಿ. ಹಾಗಾಗಿ 29/7/2025 ಸಂಜೆ
5 ಗಂಟೆ ಒಳಗಡೆ ತಾವು ದಯಮಾಡಿ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂತಂದ್ರೆ ಮಾಡಿ, ರಿಅರೇಂಜ್ ಮಾಡಿಲ್ಲ ಅಂತಂದ್ರೆ ಮಾಡಿ. ನಿಮಗೆ ಇದು ಅಂತಿಮ ಅವಕಾಶ ಆಗಿದೆ. ನನಗೆ ಯಾರೋ ಕೇಳ್ತಾ ಇದ್ರು, ಮೆಡಿಕಲ್ ನಮಗೆ ಈಗ 12 ಲಕ್ಷದ್ದು ಸೀಟಿಗೆ ನಮ್ಮ ಪ್ರಿಯಾರಿಟಿ ಇದೆ, ಒಂದ್ ವೇಳೆ ಸಿಕ್ಕಿಲ್ಲ ಅಂತಂದ್ರೆ ನಾವು ಮ್ಯಾನೇಜ್ಮೆಂಟ್ ಕೆಲವೊಂದಕ್ಕೆ ಹೋಗ್ಬೇಕು ಅಂತ ಇದೀವಿ, ಅದನ್ನ ನಂತರ ಹಾಕಿಕೊಳ್ಬೋದಾ, ನಾವು ಅದನ್ನ ಸಪರೇಟ್ ಮಾಡ್ಬೇಕಾ? ದಯಮಾಡಿ ನೀವು ಪ್ರಿಯಾರಿಟಿ ಸೆಟ್ ಮಾಡಿ. ಉದಾಹರಣೆಗೆ ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ತಾವು ಸರ್ಕಾರಿ ಸೀಟ್ ಸಿಗೋ ಬಾರ್ಡರ್ ಅಲ್ಲಿ ಇದ್ದೀರಾ, ಇಲ್ಲ ಹೈಯರ್ ಫೀಸು 12 ಲಕ್ಷದ್ದು ಫೀಸ್ ಇದೆ, ನಂತರ ಪ್ರೈವೇಟ್ ಯೂನಿವರ್ಸಿಟಿದು ಸೀಟ್ ಸ್ವಲ್ಪ ಜಾಸ್ತಿ ಫೀಸ್ ಇರುವಂತದ್ದಿದೆ, ನಂತರ ಮ್ಯಾನೇಜ್ಮೆಂಟ್ ಸೀಟು, ನೀವು ಈ ರೀತಿ ಪ್ರಿಯಾರಿಟಿ ಸೆಟ್ ಮಾಡ್ಕೊಂತ ಬರಬೇಕು. ಹೈಯರ್ ಫೀಸ್ದು ಒಂದ್ ವೇಳೆ 12 ಲಕ್ಷದ ಸೀಟ್ ಸಿಗಲ್ಲಪ್ಪ ನಮಗೆ, ನಾವು ಸ್ವಲ್ಪ ಜಾಸ್ತಿ ಆದ್ರೂ ನಾವು ಹೋಗ್ತೀವಿ, ಸಿಕ್ಕಿಲ್ಲ ಅಂದ್ರೆ ಹೋಗ್ತೀವಿ ಅಂತಂದ್ರೆ ತಾವು ದಯಮಾಡಿ ಈಗ್ಲೇನೆ ಅದ್ರ ಕೆಳಗಡೆ ಹಾಕಿ ಆಪ್ಷನ್ ಅನ್ನ. ಉದಾಹರಣೆಗೆ ಪ್ರೈವೇಟ್ ಯೂನಿವರ್ಸಿಟಿದು ಸೀಟು 12 ಲಕ್ಷಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ, ಮ್ಯಾನೇಜ್ಮೆಂಟ್ ಗಿಂತ ಸ್ವಲ್ಪ ಕಡಿಮೆ ಇದೆ, ಅದನ್ನ ತಾವು ಹಾಕ್ಬೋದಾಗಿರುತ್ತೆ. ಇಲ್ಲ ಅದು ಸಿಕ್ಕಿಲ್ಲ ಅಂದ್ರೆ ನಾವು ಮ್ಯಾನೇಜ್ಮೆಂಟ್ ಗೆ ಹೋಗ್ಬೇಕು ಅಂತಿದೀವಿ, ನಂತರ ಡಿಸೈಡ್ ಮಾಡ್ತೀವಿ. ನಂತರ ಅಂತಂದ್ರೆ ನೀವು 2ನೇ ರೌಂಡ್ ತನಕ ಡಿಸೈಡ್ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ನಾನು ಹೇಳುವಂತದ್ದು, ನೀವು ಮ್ಯಾನೇಜ್ಮೆಂಟ್ ಸೀಟನ್ನು ಅನಿವಾರ್ಯ ಅಂದ್ರೆ ನಾವು ಕಳಿಸ್ಬೇಕು ಅಂತಿದ್ರೆ ದಯಮಾಡಿ 12 ಲಕ್ಷ ಹೈಯರ್ ಫೀಸ್ ನಂತರ ಪ್ರೈವೇಟ್ ಯೂನಿವರ್ಸಿಟಿದು ಸೀಟ್ ನಂತರ ಅನಿವಾರ್ಯ ಬಂದ್ರೆ ನಾವು ಕಳಿಸ್ತೀವಿ ಅಂದ್ರೆ ಮ್ಯಾನೇಜ್ಮೆಂಟ್ ಸೀಟ್ಗಳಿಗೆ ಸಹ ಈಗಲೇ ಆಪ್ಷನ್ ಎಂಟ್ರಿ ಮಾಡಿ ಪ್ರಿಯಾರಿಟಿ ಸೆಟ್ ಮಾಡಿ. ಫಸ್ಟ್, ಸೆಕೆಂಡ್, ಥರ್ಡ್. ಅದ್ ಸಿಕ್ಕಿಲ್ಲ ಅಂದ್ರೆ ಇದು ಸಿಕ್ಕಿಲ್ಲ ಅಂತಂದ್ರೆ ಇದು, ನಾವು ಅಲಾಟ್ ಮಾಡುವಂತ ಸಂದರ್ಭದಲ್ಲಿ ಸಹ ಅದೇ ರೀತಿ ಅನುಸರಿಸ್ತೀವಿ. ಇನ್ನೊಂದಷ್ಟು ಪೇರೆಂಟ್ಸ್ ನಾವು ಥರ್ಡ್ ರೌಂಡ್ ಅಲ್ಲಿ ಫ್ರೆಶ್ ಆಪ್ಷನ್, ನೀವು ಫಸ್ಟ್ ರೌಂಡ್ ಅಲ್ಲಿ ನೀವು ಏನ್ ಇವತ್ತು 29 ಹೊತ್ತಿಗೆ ಆಪ್ಷನ್ ಎಂಟ್ರಿ ಮಾಡ್ತೀರಾ, ನೀವು ಮಧ್ಯದಲ್ಲಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಬಿಡಲ್ಲ ಅಂತ ಹೇಳ್ತಾ ಇದ್ದೀರಾ. ಒಂದ್ಸರಿ ರಿಯಲ್ ಅಲಾಟ್ಮೆಂಟ್ ಆದ ನಂತರ ನೀವು ಡಿಲೀಟ್ ಮಾಡಬಹುದು, ರಿಅರೇಂಜ್ ಮಾಡಬಹುದು, ಬಟ್ ಹೊರಗಿಂದ ಆಪ್ಷನ್ ತಂದು ಹಾಕುವಂತದಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಓಕೆ, ಸೆಕೆಂಡ್ ರೌಂಡ್ ಆದ ನಂತರ ಥರ್ಡ್ ರೌಂಡಿಗೆ ನೀವು, ಥರ್ಡ್ ರೌಂಡ್ ಮೆಡಿಕಲ್ ಅಲ್ಲಿ ಮಾಪ್ ಅಪ್ ರೌಂಡ್ ಅಂತ ಹೇಳ್ತೀವಿ, ಆ ರೌಂಡಿಗೆ ಬಿಡ್ತೀರಾ? ಎಸ್, ನಾವು ಥರ್ಡ್ ರೌಂಡಿಗೆ ಬಿಡ್ತೀವಿ. ಹಾಗಾಗಿ ಅದು ನಮಗೆ ಕ್ಲಾರಿಟಿ ಕೊಡ್ತೀನಿ. ಈಗ ನಾವು ಏನು ಹಾಕ್ತಾ ಇದೀವಿ, ಫಸ್ಟ್ ಅಂಡ್ ಸೆಕೆಂಡ್ ರೌಂಡಿಗೆ ಹೊರಗಿಂದ ಆಪ್ಷನ್ಸ್ ತಗೊಂಡ್ ಬಂದು ಹಾಕುವಂತದ್ದಕ್ಕೆ ಅವಕಾಶ ಕೊಡಲ್ಲ. ಯಾರಿಗೆ ಒಂದ್ ವೇಳೆ ಸಿಕ್ಕಿಲ್ಲ ಸೀಟು, ಮೆಡಿಕಲ್ ಸೀಟ್ ಸಿಕ್ಕಿಲ್ಲ, ಅವರು ಅನಿವಾರ್ಯವಾಗಿ ಸೆಕೆಂಡ್ ರೌಂಡ್ ಅಲ್ಲಿ ಅಕಸ್ಮಾತ್ ಎಲ್ಲಾದ್ರೂ ಅಡ್ಮಿಟ್ ಆಗಿರ್ಬೋದು, ತಾವು ಡೆಂಟಲ್, ಆಯುಷ್ ಎಲ್ಲಾದ್ರೂ ಆಗಿರ್ಬೋದು, ಇಲ್ಲ ಇಂಜಿನಿಯರಿಂಗ್ ಆಗಿರ್ಬೋದು, ನರ್ಸಿಂಗ್ ಆಗಿರ್ಬೋದು. ಥರ್ಡ್ ರೌಂಡ್ ಅಲ್ಲಿ ಮಾಪ್ ಅಪ್ ರೌಂಡ್ ಅಲ್ಲಿ ಸೀಟೇ ಸಿಕ್ಕಿಲ್ದಿರುವಂತಹ ವಿದ್ಯಾರ್ಥಿಗಳು ಭಾಗವಹಿಸುವಂತದ್ದಕ್ಕೆ ಅವಕಾಶ ಕೊಡ್ತೀವಿ. ಮತ್ತೆ ಏನು ಆ ರೌಂಡ್ ಅಲ್ಲಿ ಅವೈಲೇಬಲ್ ಸೀಟ್ಸ್ ಇರುತ್ತೆ, ಆ ಸೀಟ್ಗಳಿಗೆ ನೀವು ಆಪ್ಷನ್ ಹಾಕುವಂತದ್ದಕ್ಕೆ ಸಹ ನಾವು ಅವಕಾಶವನ್ನ ಕೊಡ್ತೀವಿ. ಆದ್ರೆ 2ನೇ ರೌಂಡ್ ತನಕ ಕೊಡಲ್ಲ. ಮೆಡಿಕಲ್ ವಿದ್ಯಾರ್ಥಿಗಳಿಗೆ ತಮಗೆ ವಿಶೇಷವಾಗಿ ತಾವು ಜಾಗೃತಿಯಿಂದ ಇದು ಹಾಕ್ಬೇಕಾಗುತ್ತೆ. ಯಾಕೆ ಅಂತಂದ್ರೆ ಫಸ್ಟ್ ರೌಂಡ್ ಅಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡಿ ಏನು ಸೀಟ್ ಅಲಾಟ್ ಆಗುತ್ತೆ, ನೀವು ಅದನ್ನ ಸೆಕೆಂಡ್ ರೌಂಡಿಗೆ ಹೋಗ್ಬೋದು. ಬಟ್ ತುಂಬಾ ಜವಾಬ್ದಾರಿಯಿಂದ ನೀವು ಹಾಕಿ, ಮ್ಯಾನೇಜ್ಮೆಂಟ್ ಸೀಟು ನಿಮಗೆ ಫೈನಾನ್ಷಿಯಲಿ ಶಕ್ತಿ ಇತ್ತು, ನೀವು ಡಿಸೈಡ್ ಮಾಡಿದೀರಾ ಅಂತಂದ್ರೆ ಹಾಕುವಂಥದ್ದು. ಸುಮ್ನೆ ಹಾಕಿಡೋಣ ನಂತರ ನೋಡೋಣ ಅದು ಎಲ್ಲ ಮಾಡಕ್ ಹೋಗ್ಬೇಡಿ. ಸ್ವಲ್ಪ ಕಾಳಜಿಯಿಂದ ನೀವು ಅದನ್ನ ಮಾಡಿ. ಎನಿವೆ ನಿಮಗೆ ಚಾಯ್ಸ್ 1, 2, 3, 4 ಅಂತೇಳಿ ನಾವು ಕೊಡ್ತೀವಿ. ಅಂದ್ರೆ ನೀವು ಎಕ್ಸಿಟ್ ಆಗುವಂತಹ ಅವಕಾಶಗಳನ್ನ ಸಹ ನಾವು ಕೊಡ್ತೀವಿ. ಅದನ್ನ ನಂತರದ ದಿನಗಳಲ್ಲಿ ನಾವು ವಿವರಣೆಯನ್ನ ಕೊಡ್ತೀವಿ. ಸದ್ಯಕ್ಕೆ ನಿಮಗೆ ಇಷ್ಟು ವಿಷಯ ಅಂತಿಮ ತಿಳಿಸ್ತಾ ಇದ್ದೀನಿ. ಕೆಲವರು ಈ ಆಯುರ್ವೇದಕ್ಕೆ ಸಂಬಂಧಪಟ್ಟಂತ ಸೀಟ್ ಮ್ಯಾಟ್ರಿಕ್ಸ್ ಏನೇ ಬಂದಿಲ್ಲ, ಆಪ್ಷನ್ ಎಂಟ್ರಿನೇ ಬಿಟ್ಟಿಲ್ಲ ಇನ್ನುವೆ, ನೀವ್ ಹೇಗ್ ಮಾಡ್ತೀರಾ ಕಂಬೈನ್ಡ್ ಕೌನ್ಸಿಲಿಂಗು? ನೋಡಿ, ನಮ್ಮ ಶಕ್ತಿ ಮೀರಿ ನಾವು ಪ್ರಯತ್ನ ಮಾಡಿದೀವಿ ಸಂಬಂಧಪಟ್ಟ ಇಲಾಖೆಗೆ. ಅವರಿಗೆ ಇನ್ನೂ ಕೆಲವೊಂದು ಅನುಮತಿನೇ ಸಿಕ್ಕಿಲ್ದಿರೋದ್ರಿಂದ ನಮಗೆ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಸೀಟ್ ಮ್ಯಾಟ್ರಿಕ್ಸ್ ಕೊಟ್ಟಿಲ್ಲ. ಅವರ ಒಂದು ಇಲಾಖೆಗೋಸ್ಕರ ನಾನು ಇತರೆ 8-9 ಇಲಾಖೆಗಳನ್ನ ನಾನು ಹೋಲ್ಡ್ ಮಾಡಿ ಇಡ್ಲಿಕ್ಕೆ ಆಗಲ್ಲ ಅಂತೇಳಿ ನಾನು ಆಯುರ್ವೇದ ಸೀಟ್ ಮ್ಯಾಟ್ರಿಕ್ಸ್ ನ ಕೊಟ್ಟಿಲ್ದಿರೋದ್ರಿಂದ ಅದನ್ನ ಆಪ್ಷನ್ ಎಂಟ್ರಿ ಬಿಟ್ಟು ಉಳಿದಂತದನ್ನ ನಾನು ಸೀಟ್ ಅಲಾಟ್ಮೆಂಟ್ ಮಾಡುವಂತದ್ದು. ಸೆಕೆಂಡ್ ರೌಂಡ್ ಅಲ್ಲಿ ನಾವು ಅದನ್ನ ಆಪ್ಷನ್ ಎಂಟ್ರಿ ಮಾಡುವಂತದ್ದಕ್ಕೆ ಅವಕಾಶ ಮಾಡಿಕೊಡ್ತೀವಿ. ನಮಗಿದು ಅನಿವಾರ್ಯ ಆಗಿದೆ ಎನ್ನುವಂಥದ್ದನ್ನ ಯಾರು ಆಯುರ್ವೇದಕ್ಕೆ ಆಸ್ಪಿರೆಂಟ್ಸ್ ಇದೀರಾ ತಮ್ಗೆ ಹೇಳ್ತಾ, ತಾವು ತುಂಬಾ ಜವಾಬ್ದಾರಿಯಿಂದ ಆಪ್ಷನ್ ಎಂಟ್ರಿ ಮಾಡಿ ತಮ್ಗೆ ಒಳ್ಳೆ ರೀತಿ ಮಾಡಿದ್ರೆ ನಿಮಗೆ ನಿಮ್ಮ ರ್ಯಾಂಕಿಗೆ ತಕ್ಕಂತಹ ಒಂದು ಸೀಟು ಸಿಗುವಂತದ್ದಕ್ಕೆ ಅವಕಾಶ ಆಗುತ್ತೆ.